ಅಡುಗೆ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಆಲೂಗೆಡ್ಡೆ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಹಾಗೆ ಉಂಡೆನ ಒಂದೇ ಒಂದು ಕೂಗಿಸ್ಕೊಳ್ತೀನಿ. ಆಲೂ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದು ಆಗೋಷ್ಟರಲ್ಲಿ ನಾನು ಇದನ್ನು ರುಬ್ಬೋದನ್ನು ಮಸಾಲೆಗೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ನೋಡಿ, 4 ಲವಂಗ ಹಾಕ್ತಾಯಿದ್ದೀನಿ, ಒಂದೇ 1 ಇಂಚು ಶುಂಠಿ, ಚಕ್ಕೆ ಮತ್ತು 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಮೆಣಸು, ಅದು ಅಜ್ವಾನ. ಆಮೇಲೆ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಥರ ಆಲೂಗಡ್ಡೆ, ಅದಕ್ಕೆ ಅದನ್ನು ಹಂಗೆ ಹಾಕಿ ಕಲಸ್ಕೊಳ್ಳೋವಾಗ ತೋರಿಸ್ತೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kg ಆಲೂಗಡ್ಡೆಗೆ ನಾನು ಮಾಡ್ತಾ ಇರೋದು 9 ಮೆಣಸಿನ್ಕಾಯಿ ಇದೆ. 9 ಬೇಡ, ಮೆಣಸು ಹಾಕಿರೋದ್ರಿಂದ 4 ತೆಗೆದುಕೊಂಡಿದ್ದೀನಿ. 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು 1 ಇಡಿ ಪುದೀನ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಮತ್ತು ಇದು ಕರಿಬೇವು ಸುಮ್ಮನೆ ಫ್ಲೇವರ್ಗೋಸ್ಕರ 2 ಕಡ್ಡಿ ಫ್ರೆಶ್ ಆಗಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾನಿವಾಗ ರುಬ್ಕೊಳ್ತೀನಿ. ಆ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಒಂಚೂರು ಮೇಲ್ಗಡೆ ಇದಾಗಲಿ ಉಪ್ಪು ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಒಂದೇ ಒಂದು ಕೂಗಿಸ್ಕೊಳ್ತೀನಿ. ನೋಡಿ, ಒಂದೇ ಒಂಚೂರು ಅಜ್ವಾನ ಹಾಕ್ತೀನಿ. ಅದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಆಲೂಗೆಡ್ಡೆ, ಹಾಗಾಗಿ ಅಜ್ವಾನ ಹಾಕಿದ್ರೆ ಜೀರ್ಣ ಆಗುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಹಂಗೆ ಇದ್ದರೆ ಹಂಗೆ ಹಾಕ್ಕೋಬೋದು. ನಾನು ಪೇಸ್ಟ್ ಇತ್ತು, ಹಾಗಾಗಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಚಮಚ 1.5 ಚಮಚ ಪೇಸ್ಟ್ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಇದು ಇವಾಗ ರುಬ್ಬಿ ಆಗಿದೆ. ಅದೇ ಪುದೀನ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಏನು ಎಕ್ಸ್ಟ್ರಾ ನೀರು ಬೇಡ. ಇದಕ್ಕೆ ಕಡಲೆ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು ಹಾಕ್ತೀನಿ. ಇದು ಕಾರ್ನ್ಫ್ಲೋರ್ ಹಿಟ್ಟು, ಮೂರು ಚಮಚ ಇದು ಕಾರ್ನ್ಫ್ಲೋರ್ ಹಾಕಿದ್ದೀನಿ. 1.5 ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದು ಕ್ರಿಸ್ಪಿಯಾಗಿ ಬರೋದಕ್ಕೆ ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು ಬೈಂಡಿಂಗಿಗೆ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಆಲ್ರೆಡಿ ಬೇಯೋದಕ್ಕೆ ಹಾಕಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ನಾನು ಮಿಶ್ರಣ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ಬೇಕು, ಹಂಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಮ್ಮರಲ್ಲ, ಅಷ್ಟೊಂದು ರಸ ಬರಲ್ಲ. ಒಂದು ಅರ್ಧ ಹೋಳಷ್ಟು ಲಿಂಬೆ ರಸ ಹಾಕಿದ್ದೀನಿ. ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ನೀರೇನು ಬೇಡ, ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ, ಆಲೂಗೆಡ್ಡೆಗೆ ಕಚ್ಕೊಳ್ಳೋದು. ಆಮೇಲೆ ಒಳ್ಳೆ ಗಮನ ಬರ್ತಿದೆ, ಮಸಾಲೆನೇ ಚೆನ್ನಾಗಿ ಗಮನ ಬರ್ತಾಯಿದೆ. ಇದು ಯಾರಿಗೆ ಅಂದರೆ ನಾನ್ ವೆಜ್ ತಿಂದಿರೋ ಇರೋ ಪ್ರಿಯರಿಗೆ ಇದು ವೆಜ್ ಕಬಾಬ್. ಇದು ನಾನು ಆಲೂ ಕಬಾಬ್ ಮಾಡ್ತಾಯಿದ್ದೀನಿ, ಅದೇ ವೆಜ್ ಕಬಾಬ್. ಇದು ಗ್ರೀನು ಆಗುತ್ತೆ ಮತ್ತು ವೆಜ್ ಕಬಾಬು ಆಗುತ್ತೆ. ಗ್ರೀನು ಮಾಡ್ಬೋದು, ಯಾವಾಗೂ ರೆಡ್ಡು. ನಾನು ತುಂಬ ಸತಿ ರೆಡ್ಡಾಗೂ ಮಾಡಿದ್ದೀನಿ ಆಲೂ ಕಬಾಬು. ಈ ಸತಿ ಗ್ರೀನ್ ಆಗಿರಲಿ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಶ್ರಣ ಆಗಿದೆ. ಇನ್ನು ಆಲೂಗೆಡ್ಡೆ ಕಟ್ ಮಾಡಿ ಪೀಸಸ್ ನಮ್ಗೆ ಯಾವ್ಯಾವ ಸೈಜ್ ಬೇಕು ಆ ಸೈಜಲ್ಲಿ ಹಾಕ್ಕೋಬೇಕು. ಆಲೂಗೆಡ್ಡೆ ಹಾಕ್ತೀನಿ ಇವಾಗ. ಇವಾಗ ಒಂದು ಕೂಗಿದೆ ಆಗಿದೆ. ಇದನ್ನು ನೀರು ತೆಗೆದುಬಿಟ್ಟು ತಣ್ಣೀರು ಹಾಕಿದ್ದೀನಿ ಇವಾಗ. ಬೆಂದರೆ ಸಾಕು. ಇದು ಸಣ್ಣ ಇರೋದನ್ನು ಅಷ್ಟೇ ನೋಡಿ, ಈ ಥರ ಅಲ್ಲಲ್ಲಿ ಒಂಚೂರು ಇದು ಮಾಡಿದ್ರೆ ಅದು ಖಾರ ಉಪ್ಪು ಖಾರ ಹಿಡಿಯೋಕ್ಕೆ ಸರಿ ಹೋಗುತ್ತೆ.
ಒಂಚೂರು ಜಾಸ್ತಿ ಬೇಡ, ಸುಮ್ಮನೆ ಅಲ್ಲಲ್ಲಿ. ಇದನ್ನು ಯಾವ ಸೈಜಿಗೆ ಬೇಕು ನಿಮಗೆ ಆ ಸೈಜಿಗೆ ಮಾಡ್ಕೊಂಡ್ರೆ ಆಗುತ್ತೆ. ಹಿಂಗೆ ಹೊಡಿತೀನಲ್ಲ, ಹಂಗಾಗಿ ದಪ್ಪ ಇದ್ದರೂ ಏನು ತೊಂದರೆ ಇಲ್ಲ. ಅಲ್ಲಲ್ಲಿ ಹಿಂಗೆ ಇದಾಗಿರೋದ್ರಿಂದ ಅದು ಬೆಂದ್ಕೊಡುತ್ತೆ ನೋಡಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ನಾನು. ಸುಮಾರು ಒಂದು ಹಾಫ್ ಆನ್ ಅವರ್ 1 ಅವರ್ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಹಾಫ್ ಆನ್ ಅವರ್ ಅಂತೂ ಇಡಬೇಕು. ಆಮೇಲೆ ನಿಮ್ಗೆ ಟೈಮ್ ಇದ್ದರೆ ಬಿಡಿ, ಇಲ್ಲ ಅಂತಂದರೆ ಹಾಗೆ ಮಾಡ್ಕೋಬೋದು. ಹಾಫ್ ಆನ್ ಅವರ್ ಅಂತೂ ಮಿನಿಮಮ್ ಇದು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಆಲೂಗೆಡ್ಡೆ ಎಲ್ಲ ಇದೊಂಚೂರು ಉಪ್ಪು ಖಾರ ಹಿಡಿಲೇಬೇಕು. ಹಿಂಗೆ ಕೋಟಿಂಗ್ ಆಗಲಿ. ಇದು ನಾವು ಕೈಯಲ್ಲಿ ಇದು ಮಾಡಿ ಎಣ್ಣೆನಲ್ಲಿ ಬಿಟ್ಕೋಬೋದು. ಇವಾಗ ಒಂದು ಹಾಫ್ ಆನ್ ಅವರ್ ನಾನು ಮುಚ್ಚಿಡ್ತೀನಿ ಇದನ್ನು. ಇವಾಗ ನೆನೆಸಿ ಹಾಫ್ ಆನ್ ಅವರ್ ಆಗಿದೆ. ಆಲೂಗೆಡ್ಡೆ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ. ಒಂದು ಸತಿ ಕರಿತೀನಿ. ಇವಾಗ ಫಸ್ಟು 2 ಸತಿ ಕರ್ಕೊಳ್ತೀನಿ. ಒಂದೇ ಸತಿ ನೀಟಾಗಿ ಬೇಯಲ್ಲ. ಹಾಫ್ ಆಯಿಲ್ ಮಾಡ್ಕೊಂಡು ಫಸ್ಟು, ಆಮೇಲೆ ಮತ್ತೆ ಹಾಕ್ತೀನಿ. ಇವಾಗ ಈ ಥರ ಕರೆದಿಟ್ಕೊಂಡಿದ್ದೀನಿ. ಒಂದು ಸತಿ ಆಗಿದೆ. ಇದನ್ನು ಈ ಥರ ಕರೆದಿಟ್ಕೊಬೇಕಾದ್ರೆ ಯಾರಾದರೂ ಬರೋದು ಲೇಟ್ ಆಗುತ್ತೆ ಅಂತಂದರೆ ಇದೇ ಥರ ಇಟ್ಕೊಂಡು ಅವ್ರು ಬಂದಿದ ತಕ್ಷಣ ಮತ್ತೆ ಸ್ಟವ್ ಅಂಟಿಸ್ಕೊಂಡು ಮತ್ತೆ ಡಿಪ್ ಮಾಡಿ ತಗೋಬೋದು. ತುಂಬ ಬಿಸಿ ಬಿಸಿ ತಿಂತಾಯಿದ್ರೆ ತುಂಬ ಕ್ರಿಸ್ಪಿನೆಸ್ ಆಗಿರುತ್ತೆ. ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ. 2 ಸತಿನೇ ನೋಡಿ. ಇವಾಗ ಮತ್ತೆ ಹಾಕ್ತಾಯಿದ್ದೀನಿ. ಇದು ಒಂದು ಸರಿ ಹಾಕಿ ಮತ್ತೆ ತೆಗೆದಿಟ್ಕೊಂಡಿರೋದು. ಇದನ್ನು ಮತ್ತೆ ಆಮೇಲೆ ಮಾಡೋಣ ನೋಡಿ. ಇದು ಆಗಿದೆ. 2ನೇ ಸರಿ ಡಿಪ್ ಮಾಡಿ ತೆಗೆದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮೊಟ್ಟೆ ಕೋಳಿ ಬೈ ಕಡೆಗೆ ಇವಳನ್ನ ತೆಗಿಬೇಕು ಇವಾಗ. ನೀನು ಯಾವಾಗಲೂ ಬರ್ತೀಯ ಹೋಗು ವಿಡಿಯೋದಲ್ಲಿ. ಈಶಾ ಇವಳನ್ನ ಎಷ್ಟು ಚೆನ್ನಾಗೈತೆ ಗೊತ್ತಾ ನಿಮಗೆ? ತಲೆ ಮೇಲೆ ಏನೋ ಕೂತೈತೆ. ತಲೆ ಮೇಲೆ ಮಗಿನ ಮೇಲೆ ಬಿದ್ಬಿಟ್ಟು ಅಕ್ಷಯ್ ಪಾಪ ಒಂದೊಂದೇ ಬೆಳಿತಾಳದು. ಅದು ಸುಲಭ ಐತೆ ಹೇಳೋಣ. ಎತ್ಕೊಯ್ತಾಳೆ ಎಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕೂತೈತ ಹೂವ. ಇಡು ಅಲ್ಲಿ ಅವಳಿಗೆ. ಈಶಾ ಅವಳಿಗೆ ಎಲ್ಲ ಕಲರ್ ಒಂದೊಂದು ಹಾಕಿದ್ರೆ ಒಂದೊಂದು ಡ್ರೆಸ್ ಒಂದೊಂದು ಕಲರ್ ಒಂದೊಂದು ಹೂವ. ನೋಡು ಇಲ್ಲ ಐತೆ ನೋಡವ. ನೋಡಲ್ಲ ಅವಳು ಮೂಡ್ ಬಂದಂಗೆ. ಇಲ್ಲಿ ಹೂವ. ಈಗ ಅಣ್ಣನ ಮುಡಿಸ್ತೀನಿ ನೋಡು. ಅಣ್ಣನ್ಗೆ ನಾನು ಇಟ್ಕೊಳ್ಳ. ನನ್ನ ಹತ್ರನೂ ಒಂದಿದೆ ಅಂತ ತೋರಿಸ್ತಾವಳು. ಕೋಪ ಬಂದ್ಬಿಟ್ಟೈತೆ. ಊಟ ಮಾಡಕ್ ನೀನ್ ಫಸ್ಟ್, ಆಮೇಲೆ ಕೋಪ ಮಾಡ್ಕೊ. ಈಶಾ ಊಟ ಮಾಡಿಲ್ಲ. ಮಾಡು. ಟಾಟಾ ಮಾಡಿಲ್ಲ. ಟಾಟಾ ಟಾಟಾ ಮಾಡ್ಬಿಟ್ಟು ಹೇಳು. ಅಪ್ಪ ಇಲ್ಲವಾ? ಅಪ್ಪ ಎಲ್ಲಿ? ಅಪ್ಪ ಎಲ್ಲಿದ್ದಾರೆ?